ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ಕಿಲ್ಲಾಡಿ ಕುಟುಂಬ, ಕಿಲ್ಲಾಡಿ ಕುಟುಂಬ, ಕಿಲ್ಲಾಡಿ ಕುಟುಂಬ, ಕಿಲ್ಲಾಡಿ ಕುಟುಂಬ, ಕಿಲ್ಲಾಡಿ ಕುಟುಂಬ, ಕಿಲ್ಲಾಡಿ ಕುಟುಂಬ. ನೋ ಟೆನ್ಷನ್ ಇನ್ಮೇಲೆ ನಗ್ತಾ ಇರಿ. ಡಬ್ದಲ್ಲಿ ದುಡ್ಡಿಟ್ಟು ಮನೆ ನಡೆಸೋ ಕಿಲಾಡಿ ಲೇಡೀಸ್, ಕಿವಿ ಮೇಲೆ ಹೂವಿಟ್ಟು ಮನೆಯವ್ರ ನೊಪ್ಸೋ ಕಿಲಾಡಿ ಮಿಸ್ಟರ್ಸ್, ನಾಟಿ ಆಟ ಆಡೋ ಕಿಲಾಡಿ ಬಾಯ್ಸು, ಚೂಟಿಯಾಗಿ ಮಾತಾಡೋ ಕಿಲಾಡಿ ಗರ್ಲ್ಸ್, ಗಳಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲ ಕಿಲ ಅಂತ ನಗ್ಸೋಕೆ ನಾವು ಬಂದಿದೀವಿ. ನಗಕ್ಕೆ ಯಾಕ್ರಿ ಜಂಬ, ನಗರಿ ಮನಸ್ ತುಂಬಾ, ಯಾಕಂದ್ರೆ ಇದು ನಮ್ಮ ಕಿಲಾಡಿ ಕುಟುಂಬ. ಕಿಲಾಡಿ ಕುಟುಂಬ ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ. ಓಕೆ, ಕಾರ್ಯಕ್ರಮನ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಕಿಲಾಡಿ ಅಂಕ ಕಿಲಾಡಿ ನವರಸ ನಾಯಕ ಜಗಣ, ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ಜೊತೆ ಇರ್ತಕ್ಕಂತಹ ಧೈರ್ಯಂ ಚಿತ್ರದ ನಾಯಕ ಅಜಯ್ ರಾವ್ ಹಾಗೂ ಅದಿತಿ ಪ್ರಭುದೇವ್ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಕಲಿಯುಗದಲ್ಲೂ ಲೀಲೆಗಳಾಯ್ತವೆ. ಯಾಕೆ ಅಲ್ಲಿ ಪಕ್ಕದಲ್ಲೇ ಕೂತಿರೋ ನಮ್ಮ ಅಜಯ್ ರಾವ್ ಸರ್ ಅವರೇ ಮಾಡಿದ್ರಲ್ಲ ಕೃಷ್ಣ ಲೀಲಾ ಅಂತ. ಸೊ ಅದೇ ಥರ ಒಂದು ಸ್ಕಿಟ್ನ ನಮ್ಮ ಹುಡುಗರು ಮಾಡ್ಕೊಂಡ್ ಬಂದವ್ರೆ. ಅದನ್ನ ನೋಡಿ ಹೆಂಗಿರ್ತದೆ ಅಂತ ಆಮೇಲೆ ಹೇಳಿ. ನಮಸ್ಕಾರ ಜಗಣ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಕೃಷ್ಣ ಅಂತ. ನನಗೆ ಎಂಟ್ರಿ ಸಾಂಗ್ ಇಲ್ಲ, ಯಾಕಂದ್ರೆ ಮನೇಲಿ ಬಡತನ. ಆದರೂ ಮದುವೆ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಬಡಪಾಯಿ ಜೀವಕ್ಕೆ ಒಂದು ಬೊಂಬಾಯಿ ಮಿಠಾಯಿ ಅಂತ ಹುಡುಗಿ ಬರ್ತಾ ಇದ್ದಾಳೆ. ಹೇಗೆ ಆಯ್ತರಿಲ್ಲ ಕಡೆ ಪಕಡಿ ಜುಮ್ಮ ಅನ್ಕೊಂಡು ಸಂಸಾರ ಸಾಗಿಸ್ಬಿಡ್ತೀನಿ. ಇವಾಗ ನಾನು ಎಕ್ಸಿಟ್ ಆಗ್ತೀನಿ ಅಣ್ಣ. ಆದರೂ ಸಾಂಗ್ ಇಲ್ಲ. ಸಾಂಗ್ ಬರುತ್ತೆ, ಆದ್ರೆ ಅದು ನನಗಲ್ಲ, ಯಾಕಂದ್ರೆ ಮನೇಲಿ ಬಡತನ. ಲೈಲಾ, ಲೀಲಾ, ನಿನ್ ಫೋನ್ ಕೊಡೆ, ನನ್ನ ಮೊಬೈಲಲ್ಲಿ ಕರೆನ್ಸಿ ಇಲ್ಲ. ಏನು? ಯಾಕೆ? ಒಬ್ಳು ಹುಡುಗಿಯಾಗಿ ನಿನ್ ಮೊಬೈಲಲ್ಲಿ ಕರೆನ್ಸಿ ಇಲ್ವೇನು? ಇಲ್ಲ ಕಣೆ. ಅಂದ್ರೆ ಒಬ್ಳು ಹುಡುಗಿಯಾಗಿ ನಿನ್ಗೊಬ್ಬ ಬಾಯ್ ಫ್ರೆಂಡ್ ಇಲ್ವೇನು? ಅಯ್ಯೋ ಇಲ್ಲ ಕಣೆ. ಏನೇ ಮೊಬೈಲ್ಗೆ ಹಾಕೋ ಸಿಮ್ ತರ ಸ್ಲಿಮ್ ಆಗಿದ್ಯಾ? ಈ ಜೀರೋ ಸೈಜ್ ನ ನೋಡಿ ಒಬ್ರು ಹೊಟ್ಟೆ ಉರಿ ಪಡ್ತಿದ್ದಾರೆ. ಯಾರೇ? ಅವಳೆ ಅದಿತಿ. ಅವರು ಅತಿಥಿ ಕಣೆ. ಹೌದಾ? ಆದ್ರೂ ನಿನಗೊಬ್ಬ ಬಾಯ್ ಫ್ರೆಂಡ್ ಇಲ್ವಾ? ಎಲ್ಲಿ ಬಗ್ಗು? ನಿನ್ ಮೇಲೆ ಆಣೆ ಕಣೆ. ಹೌದಾ? ಅದಕ್ಕೆ ನಂತರ ಸ್ಲಿಮ್ ಆಗಿರ್ಬೇಕು, ಬಾಯ್ಸ್ ನ ಮೇಂಟೈನ್ ಮಾಡ್ಕೋತಾ ಇರ್ಬೇಕು. ಅವಾಗ ಅವರೇ ರೀಚಾರ್ಜ್ ಮಾಡ್ತಾರೆ, ಫುಲ್ ಖರ್ಚು ನೋಡ್ಕೋತಾರೆ. ಇವಾಗೇನು ಇಲ್ಲಿರೋರ ಹತ್ರ ರೀಚಾರ್ಜ್ ಮಾಡಿಸಿ ಅಂತ ಕೇಳಲ್ಲ? ಹಾ ಕೇಳು ಕೇಳು. ರೀಚಾರ್ಜ್ ಮಾಡ್ತಾರೆ, ಆಮೇಲೆ ಫುಲ್ ಚಾರ್ಜ್ ಆಗಿ ಮನೆಗೂ ಬರ್ತಾರೆ. ಇವಾಗ ಏನೇ ಮಾಡೋದು? ಒಂದ್ ಕೆಲಸ ಮಾಡು. ಏನು? ರ್ಯಾಂಡಮ್ ಆಗಿ 10 ನಂಬರ್ ತಗೋ, 5 ಸೆಲೆಕ್ಟ್ ಮಾಡ್ಕೋ, ಇಬ್ಬರನ್ನ ಮೇಂಟೈನ್ ಮಾಡು ಅಷ್ಟೇ. ಏನೇನೇನೇನು? ರ್ಯಾಂಡಮ್ ಆಗಿ 10 ನಂಬರ್ ತಗೋ, 5 ಸೆಲೆಕ್ಟ್ ಮಾಡ್ಕೋ, ಇಬ್ಬರನ್ನ ಮೇಂಟೈನ್ ಮಾಡು ಅಷ್ಟೇ. ಏನೇನೇನೇನು? ರ್ಯಾಂಡಮ್ ಆಗಿ 10 ನಂಬರ್ ತಗೋ, 5 ಸೆಲೆಕ್ಟ್ ಮಾಡ್ಕೋ, ಇಬ್ಬರನ್ನ ಮೇಂಟೈನ್ ಮಾಡು ಅಷ್ಟೇ. ಹೋ ಗಡ್ಡ ಸತೀಶ್. ಹಲೋ ಸತೀ. ಏನು? ಏನು ಮದ್ವೆ ಮುಂಚೆ ನಂಗೆ ನಾಚಿಕೆ ಆಗುತ್ತೆ. ಹೇ ದೇವು, ಝೂಮ್ ಮಾಡ್ಬೇಡ. ಅಯ್ಯಯ್ಯೋ, ಹುಡುಗರ ಜೊತೆ ಮಾತಾಡ್ತಾ ಇದ್ರೆ ಇಷ್ಟೊಂದು ಮಜಾ ಬರುತ್ತಾ? ಹಾಗಾದ್ರೆ 10 ನಂಬರ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಬಿಟ್ಟು ಟ್ರೈ ಮಾಡ್ತೀನಿ. ಕಳ್ಳೀವಳು, ಅಯ್ಯೋ ಕಳ್ಳೀವಳು ನನ್ನ ಕೊಂದ. ಹಲೋ, ಕೇಶವನಾ? ಅಲ್ಲ. ಕೋದಂಡನಾ? ಅಲ್ಲ, ನನ್ನ ಹೆಸರು ಕುಳ್ಮಿಂಡ್ರಿ ಅಂತ. ಅನ್ನಂಗ ನೀವ್ಯಾರು? ರೀ, ನಿಮ್ ವಾಯ್ಸ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ರೀ. ಚೆನ್ನಾಗಿದ್ಯಾ?
ಮತ್ತೆ ನಾನು ಹೇಳ್ತೀನಿ ನೀನು ವಯಸ್ಸಲ್ಲಿ ದಮ್ಮೇಲೆ ಅಂತ ಮನೆಯಲ್ಲಿ ರುಬ್ತಾ ಇರ್ತಾಳೆ. ಅಯ್ಯೋ ನೀವು ಮಾತಾಡ್ತಾ ಇದ್ರೆ ನಿಮ್ ಜೊತೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ ರೀ. ಹೌದಾ? ಹಾಗಾದ್ರೆ ಡೈಲಿ ಇದೇ ಟೈಮಿಗೆ ಫೋನ್ ಮಾಡಿ ಮಾತಾಡೋಣ. 100 ರೂಪಾಯಿ ಕರೆನ್ಸಿ ಹಾಕ್ಸಿ. ಯಾವಾಗಮ್ಮ ನನ್ನ ಹೆಂಡತಿಗೆ 10 ರೂಪಾಯಿ ಕರೆನ್ಸಿ ಹಾಕ್ಸ್ಕ ಈಗ 100 ರೂಪಾಯಿ ಹಾಕಿಸ್ಬೇಕತ್ತೆ. ಯಾವಾಗಮ್ಮ? ಅಯ್ಯೋ 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 ಬನ್ರಿ ಈ ಕಡೆ. ಏನ್ರಿ ರೀಚಾರ್ಜ್ ಮಾಡಿಸ್ತೀರಾ? 100 ರೂಪಾಯಿಗೆ ಏನ್ರಿ 1000 ರೂಪಾಯಿಗೆ ರೀಚಾರ್ಜ್ ಮಾಡಿಸ್ರಿ. ಮದ್ವೆ 5 ವರ್ಷ ಆಯ್ತು, ನಿಮ್ ಯೋಗ್ಯತೆಗೆ ಒಂದ್ ಮಳೆ ಹೂ ಕೊಡ್ಸಿಲ್ಲ ಅಂತದಲ್ಲಿ ಅವ್ಳು ಯಾವಾಗೂ 1000 ರೂಪಾಯಿ ಖರ್ಚು ಮಾಡ್ತಾರೆ. ಅಲ್ಲ ಕಣೆ ಸಕ್ಕು, ಮುಚ್ಚಿ ಸಾಕು. ನನಗೆ ನಮ್ಮ ಅವ್ವ ನನಗೆ ಅವ್ರು ಯಾರಂತ ಗೊತ್ತಿಲ್ಲ ಕಣೆ. ಯಾವಳು ಗೊತ್ತಿದ್ದರೊಳಗೆ 1000 ರೂಪಾಯಿ ಖರ್ಚು ಮಾಡಿಸ್ತೀರಾ ಅಂತಂದ್ರೆ ನಾನು ನಿಮ್ ಹೆಂಡತಿ ನನಗೆ ಒಂದ್ ಮಳೆ ಹೂ ನೀವು ನನಗೆ ಒಂದ್ ಮಳೆ ಹೂ ತಂದಿದ್ದೀರಾ ತಾನೇ? ಇಲ್ಲ. ಇಲ್ವಾ? ಹೋಗ್ಲಿ ನನ್ನ ಮುಖಕ್ಕೆ ಒಂದು ರೋಸ್ ಇಲ್ಲ. ಇಲ್ವಾ? ನನಗೆ ಒಂದು ಮಳೆ ಹೂ ಕಟ್ಟಾಗ ಯಾರು ಇಲ್ಲಲ್ರಿ. ಹಲೋ ಹಲೋ, ಕೇಶವನಾ? ಅಲ್ಲ. ಕೋದಂಡನಾ? ಅಲ್ಲ. ಕೃಷ್ಣ. ಓಹೋ, ಎಕ್ಸ್ಕ್ಯೂಸ್ ಮೀ, ಕೃಷ್ಣನಾ? ಅಲ್ಲ. ಕೃಷ್ಣ. ತಾಜ್ಮಹಲ್ ಕೃಷ್ಣನಾ? ಅಲ್ಲ. ಕೃಷ್ಣ. ಓ, ಅಲ್ಲ ಕೃಷ್ಣನಾ? ಅಲ್ಲ ಕೃಷ್ಣ ಅಲ್ರಿ, ಬರೀ ಕೃಷ್ಣ. ಓಕೆ ಓಕೆ, ಬರೀ ಕೃಷ್ಣನಾ? ಹೋ, ಏನೋ ಒಂದು ಹೇಳಿ ಸಾಯಿ. ಬರೀ ಕೃಷ್ಣ, ಬರೀ ಕೃಷ್ಣ. ಹಾ? ನಿಮ್ ಮಾತು ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಏನ್ ಹೇಳ್ದೆ ನಿಮ್ಮ ವಾಯ್ಸು ಅಷ್ಟೇನೆ ಅದ್ಭುತ, ಅಮೋಘ, ಅನುಪಮ, ಆಶ್ಚರ್ಯ. ಹಲೋ ಹಲೋ ಹಲೋ. ಅಯ್ಯೋ ಕಟ್ಟಾಗೋಯ್ತಲ್ಲಪ್ಪ. ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. ಕೃಷ್ಣ ವೈಟಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. ಹಲೋ. ಅದು ನೆಟ್ಟು ವರ್ಕ್ ಪ್ರಾಬ್ಲಮ್ ಆಗಿ ಕಾಲ್ ಕಟ್ಟಾಗೋಯ್ತು. ಅಯ್ಯೋ, ನಿಮ್ದೇನ್ ಕಟ್ಟಾಗಿಲ್ಲ, ನಂದೇ ಕಟ್ಟಾಗಿದ್ದು. ಹೌದಾ? ಯಾಕಂದ್ರೆ ಮೊಬೈಲಲ್ಲಿ ಕರೆನ್ಸಿ ಇಲ್ವಲ್ಲ. ಹಾ ಹಾ. 50 ರೂಪಾಯಿ ಕರೆನ್ಸಿ ಹಾಕಿಸ್ತೀರಾ? ಯಾಕೆ ನಿನ್ನ ಹತ್ರ ಕರೆನ್ಸಿ ಇಲ್ವಾ? ಅಯ್ಯೋ, ಕಾಸು ಕೇಳಿದ್ರೆ ನಮ್ಮಪ್ಪ ಬೈತಾರೆ. ಕರೆನ್ಸಿ ಹಾಕ್ಸಿದ್ರೆ ನಮ್ಮಮ್ಮ ಹೊಡಿತಾರೆ. ಅಯ್ಯೋ, ನಮ್ಮಪ್ಪ ವೆರಿ ಸ್ಟ್ರಿಕ್ಟು. ನಮ್ಮಪ್ಪ ತುಂಬಾನೇ ಟೈಟು. ಇವಾಗ ಏನ್ರಿ ನಿಮ್ ಫೈಟು? ಏಯ್, ನನ್ನ ಮದುವೆ ಫಿಕ್ಸ್ ಆಗಿದೆ ಕಣ್ರಿ. ಮದ್ವೆ ಫಿಕ್ಸ್ ಆದ್ರೆ ಕರೆನ್ಸಿ ಹಾಕ್ಸ್ಬಾರ್ದು ಅಂತ ರೂಲ್ಸ್ ಏನಾದ್ರು ಇದೆಯಾ? ಓ, ಲಾಜಿಕ್. ಹಾಕಿಸ್ತೀನಿ, ಆಯ್ತು. ಆದ್ರೆ ಒಂದು ಕಂಡೀಷನ್. ಏನು? ನನ್ನ ಮನ್ಸಲ್ಲೂ ಏನಿಲ್ಲ, ನಿನ್ ಮನ್ಸಲ್ಲೂ ಏನು ಇಟ್ಕೋಬಾರ್ದು. ಇಟ್ಕೊಳಕ್ ಏನಿದೆ ಬಿಡಿ. ಆಯ್ತು. ಅಣ್ಣ, ಕರೆನ್ಸಿ ಹಾಕ್ಬಿಟ್ಟು ಅದು ಹೆಣ್ಣು ಜೀವ ನೋಡಿ ಕೇಳ್ತು. ಫ್ರೆಂಡ್ಶಿಪ್ ಅಷ್ಟೇ, ಅಂತದ್ದೇನಿಲ್ಲ ಅಣ್ಣ. ಎಲ್ಲ ಹುಡುಗರು ಹಿಂಗೆ ಡೌಗಳು ಹಾ. ಪಾಪ ಪಾಪ ಅಂತ ಲಾಕ್ ಆದ್ಮೇಲೆ ಅವ್ರ ಪಾಪ ಪುಣ್ಯ ಎಲ್ಲ ಗೊತ್ತಾಗೋದು. ಮುಂದಕ್ಕೆ ತೋರಿಸಿ ಅದು ಹಿಂಗೆ. ಆ ಥರ ಏನಿಲ್ಲ ಅಣ್ಣ, ನಿಜವಾಗ್ಲೂ ಅಣ್ಣ. ಈಗ ನಾನು 50 ರೂಪಾಯಿ ಕರೆನ್ಸಿ ಕೇಳಿದೆ, ಹಾಕ್ಸ್ಲಿಲ್ಲ ಅಂದ್ರೆ ಅಜಣ ಗಂಡು ಜಾತಿಗೆ ಅವಮಾನ. ಅದಕ್ಕೇನೆ 100 ರೂಪಾಯಿ ಕರೆನ್ಸಿ ಹಾಕ್ಸಿ. ಕರೆನ್ಸಿ ಹಾಕ್ಸಿ ಇಷ್ಟು ದಿನ ಆಯ್ತು, ಫೋನೇ ಮಾಡ್ಲಿಲ್ವಲ್ಲ. ನಾನೇ ಮಾಡಿ. ಕೃಷ್ಣ ಕಾಲಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. ಕೃಷ್ಣ ವೈಟಿಂಗ್ ಲೀಲಾ ಡಾರ್ಲಿಂಗ್ ಕಮ್ ಕಮ್. ಹಲೋ ಹಲೋ. ಹಾಯ್. ಹಲೋ. ನಮ್ಮ ಕಾಫಿ ಆಯ್ತಾ? ನಂದಿರ್ಲಿ ನಿಂದು ಆಯ್ತಾ? ನಿಂದಾದ್ರೆ ತಾನೇ ನಂದು. ನಿಂದಾದ್ರೆ ತಾನೇ ನಂದು. ಆಯ್ತು, 1000 ರೂಪಾಯಿ ಕರೆನ್ಸಿ ಬೇಕು ತಾನೆ? ಹಾಕ್ಸ್ತೀನಿ ಬಿಡು. ಹಾಕ್ಸಿ. ಆದ್ರೆ ಒಂದು ಕಂಡೀಷನು. ಏನು? ನನ್ನ ಮನ್ಸಲ್ಲೂ ಏನಿಲ್ಲ, ನಿನ್ ಮನ್ಸಲ್ಲೂ ಏನು ಇಟ್ಕೋಬಾರ್ದು. ಅಯ್ಯೋ, ಹೇಳಿದ್ದೇನೆ ಹೆಸಲ ಹೇಳ್ತಿದ್ದು. ಆಯ್ತು. ನಿಜವಾಗ್ಲೂ ಜಗಶಣ, ಇವಾಗ್ಲೂ ಆ ಥರದ್ದು ಏನಿಲ್ಲ.
ಅವಳು ಯಾರಂತ ನಂಗೆ ಗೊತ್ತಿಲ್ಲ, ನಾನು ಯಾರಂತ ಅವಳಿಗೆ ಗೊತ್ತಿಲ್ಲ. ಆದರೂ ಕರೆನ್ಸಿ ಕೇಳಿದ್ದು ಹಾಕ್ಸ್ಲಿಲ್ಲ ಅಂದ್ರೆ ನಿಮ್ಮ ಅಭಿಮಾನಿನಾಗಿ ನಾನು ಹಾಕ್ಸ್ಲಿಲ್ಲ ಅಂದ್ರೆ ನಿಮಗೆ ಅವಮಾನ. ಹಂಗಾಗಿ ಅವಳು 1000 ರೂಪಾಯಿ ಕೇಳಿದ್ಲಲ್ವಾ, ನಾನು 850 ರೂಪಾಯಿ ಹಾಕ್ಸಿದೆ. ಯಾಕಂದ್ರೆ ನನ್ನ ಹತ್ರ ಇದ್ದಿದ್ದೆ. ಕೃಷ್ಣ ಕಾಲ್ ಮಾಡಿ 1 ತಿಂಗಳಾಯ್ತಲ್ಲ, ಇನ್ನೂ ಮಾಡಿಲ್ಲ. ನಾನೇ ಮಾಡ್ತೀನಿ. ಅವಳೇ ಮಾಡ್ಬಿಟ್ಲ. ಹಲೋ ಹಲೋ ಡಾರ್ಲಿಂಗ್. ಹೇಳು ಚಿನ್ನ, ಏನ್ ಮಾಡ್ತಿದ್ಯಾ ಕೃಷ್ಣ? ನಿನ್ನೆ ನೆನ್ಸ್ಕೊತಾ ಇದ್ದೆ. ಅಯ್ಯೋ, ನಿನ್ನಿಂದ ಒಂದ್ ಸ್ವಲ್ಪ ಹೆಲ್ಪ್ ಆಗ್ಬೇಕಿತ್ತು. ಏನ್ ಹೇಳು? 2000 ರೂಪಾಯಿ ಕರೆನ್ಸಿ ಬೇಕಿತ್ತು. ಹಲೋ 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 ನೋಡ, ಹಿಂಗೆ ಅದೇನು ಹೇಳ್ತಾರಲ್ಲ, ಸಲಿಗೆ ಕೊಟ್ಟು ನಾಯಿ ಮಕ್ಕ ನೆಕ್ತು ನಂಗೆ ಆಯ್ತು ನನ್ನ ಕತೆ. ಮೊದಲು ಬಡವ ಇದ್ದು ಅವಳಿಗೆ ಕರೆನ್ಸಿ ಹಾಕ್ಸಕ್ ಶುರು ಮಾಡಿ 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 ಕತ್ತೆ ಬಡವ ಆಗೋ ನಂದು ಫೋನ್ ಹೊಡೆದಾಕಿದ್ರೆ ಯಾರು ತಂದು ಕೊಡ್ತಾರೆ? ಮೊದಲೇ ಬಡವ, ಸ್ವಿಚ್ ಆಫ್ ಮಾಡ್ಬಿಡಲ್ಲ. ಅಯ್ಯೋ, ಕೃಷ್ಣನ್ ಫೋನ್ ಸ್ವಿಚ್ ಆಫ್ ಬರ್ತಿದೆಯಲ್ಲ. ಹೋದ್ರೆ ಹೋಗ್ಲಿ ಬಿಡಿ, ಕತ್ತೆ ಬಾಲ ಕುದುರೆ ಜುಟ್ಟು. ಬೇರೆ ನಂಬರ್ಗೆ ಟ್ರೈ ಮಾಡೋಣ. ಜಗ್ಗು ಡಾರ್ಲಿಂಗ್. ಈ ಕಾನ್ಸ್ಟೇಬಲ್ ಕೇದಾರ್ನಾಥ ಅಂದ್ರೆ ಸಂಜು, ನೀನ್ ಯಾವ ತರ ಲೈಫಲ್ಲಿ ಅನ್ಕೊಂಡಿದ್ದ ಕಿಲಾಡಿ ಕುಟುಂಬ ಮುತ್ತುರಾಜ್ ಕಾಲಿಡಿದು ಕಾಪಾಡಿ ಸಾರ್ ಅಂತ ಬೇಡ್ಕತ್ತೀನಿ ಅಂತ? ನಮ್ಮವು ನನಗೂ ಅನ್ಕೊಂಡಿರಲಿಲ್ಲ. ಯಾಕೆ ಕಾರ್ಯವಾಸಿ ಕತ್ತೆ ಕಾಲಿಡಬೇಕು, ಹಿಡಿತಾ ಇದ್ದಾನೆ. ಇಡಿ ಸರ್, ನನ್ನ ಪ್ರಾಬ್ಲಮ್ ಕೇಳಿ ಸರ್. ಏನು? ಫಸ್ಟ್ ಬಂದು ನಾನು ನನ್ನ ಕೇಸ್ ಕೇಳಿ. ನಿನ್ ಕೇಸ್ ಕೇಳ್ಬೇಕಾ? ಅದೇನೋ ಕತ್ತೆ ಗಿತ್ತೆ ಅಂತಿದೆ. ಲೇಡೀಸ್ ಫಸ್ಟ್, ನೀನ್ ಹೇಳಮ್ಮ. ಸರ್, ನಂಗೆ ಮದುವೆಗೆ 5 ವರ್ಷ ಆಯ್ತು ಸರ್. ನಿಮ್ ಯೋಗ್ಯತೆಗೆ ನಂಗೆ 1 ಮೊಳ ಹೂ ಕೊಡ್ತೀರ ಸರ್? ನಂಗೆ 1 ಮೊಳ ಹೂ ಕೊಡ್ತಾರೆ ಯಾರು ಇಲ್ವಲ್ಲ ಸರ್. ಏನ್ ನಿಮ್ ಪ್ರಾಬ್ಲಮ್ಮು? ನಾನು ಫಸ್ಟ್ ಬಂದಿದ್ದು, ನಾನು ಕೇಸ್ ಕೇಳಿ. ನೀವು ಲೇ ಕುಳ್ಮಿಂಡ್ರಿ, ನಾನು ಕೃಷ್ಣನ್ ತರ ಕಣೋ. ಮೊದ್ಲು ಯಾವ್ದನ್ನ ನೋಡ್ತೀನೋ ಅದನ್ನೇ ಸಾಲ್ವ್ ಮಾಡ್ತೀನಿ. ಡೋಂಟ್ ವರಿ ಸರ್, ಲೇಡೀಸೇ ನಿಮ್ ವೀಕ್ನೆಸ್ ಅಂತ ಎಲ್ರಿಗೂ ಹೇಳಿದೀನಿ. ನಾನು ದ್ವಾಪರಿಗದ ಕೃಷ್ಣ ಅಲ್ಲ ಕಣೋ. ಮತ್ತೆ ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿಲಿ ಬರೋ ಕೃಷ್ಣ ಕಣೋ ನಾನು. ಸ್ವಲ್ಪ ಹಮ್ಮಿಕೊಂಡಿರೋ. ಏನಮ್ಮ ನಿನ್ ಪ್ರಾಬ್ಲಮ್ಮು? ಅಯ್ಯೋ, ನಿಮ್ಮ ಅಕ್ಕಕ್ಕೆ ಏನಾಯ್ತಮ್ಮ? ಏನಾಗಿಲ್ಲ. ಹೌದು. ನೋಡಮ್ಮ, ನಿಮ್ ಲಗೇಜ್ಗೆ ನೀವೇ ಜವಾಬ್ದಾರರು. ಗಡಪ್ಪ, ಅವ್ರನ್ನ ಏರೋಪ್ಲೇನ್ ಹಚ್ಚಿಗೆ ವ್ಯವಸ್ಥೆ ಮಾಡು. ಏರೋಪ್ಲೇನ್. ಹಲೋ, ನೀನ್ ಹೇಳಮ್ಮ. ಇವಳು ನನ್ನ ಫ್ರೆಂಡು ಲೀಲಾ ಅಂತ. ಇವಳೊಬ್ಬ ಪ್ರೀತಿ ಮಾಡಿ ಕೈ ಕೊಟ್ಬಿಟ್ಟೆ ಸರ್. ಇವಳಿಗೆ ಲವ್. ಇವಳನ್ನ ನೋಡಿದ್ರೆ ಇವಳೇ 10 ಜನಕ್ಕೆ ಕೈ ಕೊಡೋ ತರ ಇದ್ದಾಳೆ. ಆ ಥರ ಎಲ್ಲ ತಿರ್ಚಬೇಡಮ್ಮ, ಹುಡುಗರು ಭಯ ಪಡ್ತಾರೆ. ಹೋಗಡಪ್ಪ, ಅವ್ರ ಫ್ಯಾಮಿಲಿನ ಪೂರ್ತಿಯಾಗಿ ಕರ್ಸೋ. ಓಕೆ ಸರ್. ಅಲ್ಲೋಡೆ ಕೃಷ್ಣ ಅವರು ನಿಮ್ಮವರು. ಹೌದಾ? ಕೃಷ್ಣ ಯಾಕೆ ಕೃಷ್ಣ ಇಷ್ಟು ದಿನ ನಾನು ಬಿಟ್ಟು ದೂರ ಹೋಗಿದ್ದೆ? ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ಬೇಕು ಹೋಗತ್ತೆ ಅಂತನಾ?
ನನ್ನ ನಂಬರ್ ಕೊಡೆ, ನನಗೂ ರೀಚಾರ್ಜ್ ಮಾಡ್ಲಿ. ಏಯ್ ಅವ್ರು ನನ್ನ ಲವರು ಕಣೆ. ಯಾರ್ ಲವರ್ ಆದ್ರೆ ರೀಚಾರ್ಜ್ ಮಾಡ್ಸಕ್ಕೆ? ಅವ್ರು ಮಾಡಲ್ಲ ಕಣೆ. ಮಾಡ್ಬೇಕು. ಮಾಡಲ್ಲ. ನನಗ್ ಬೇಕು. ಮಾಡಲ್ಲ. ನನಗ್ ಬೇಕು. ಇದೇನಮ್ಮ ಸ್ಕಿಟ್ ಅನ್ಕೊಂಡಿದಿರೋ ಮಾರಮ್ಮನ ಡಿಸ್ಕ್ ಅನ್ಕೊಂಡಿದಿರೋ? ಬರ್ರ ಮೇಲ್ಗೆ. If you can catch me. ಓ ಬಾರಮ್ಮ ಬಾರೆ ಬಾರು. ಅಮ್ಮ ಬರ್ರಮ್ಮ ಜಗ್ಗೆ ಸಣ್ಣ. ಸರ್ ಏನ್ ಸರ್ ಇದು? ಫಿಶ್ ಮಾರ್ಕೆಟ್ ಅಲ್ಲ ಪೊಲೀಸ್ ಸ್ಟೇಷನ್. ಲೇ ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾವನೋ? ನಾನು ಕೃಷ್ಣ. ಕೃಷ್ಣನ? ಹಾ. ಲೀಲಾ ಗೊತ್ತಾ? ಲೀಲಾನು ಗೊತ್ತು, ಅವಳ ಫ್ರೆಂಡ್ ಲೈಲಾನು ಗೊತ್ತು. ಏನಿವಾಗ? ಬಡವ ರಾಸ್ಕಲ್. ಬಡವ ರಾಸ್ಕಲ್. ಬಡವ ರಾಸ್ಕಲ್. ಬಡವ ರಾಸ್ಕಲ್. ಹುಡುಗಿನ ಲವ್ ಮಾಡಿಗ ಬೇಡ ಅಂತಿದ್ದೇನೋ? ಯಾರು ಸರ್ ಲವ್ ಮಾಡಿರೋದು? ಅಯ್ಯಯ್ಯೋ 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 ಏನ್ ಹೇಳ್ತಿದ್ದೀರಾ ಸರ್? ನಾನು ಹೆಣ್ಣು ಹುಡುಕಿದ್ದೀನಿ ಸರ್. ಹೆಣ್ಣು ಹುಡುಕಿದ್ದೀನಿ. ಅಯ್ಯೋ ಬ್ರಹ್ಮ ವಿಷ್ಣು ಶಿವಾಯ ದೇ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಸಾಕಮ್ಮ ಒಂದೇ ಒದೆ. ಅಮ್ಮ ನಿಜವಾಗ್ಲೂ ಹೇಳ್ತಾ ಇದ್ದೀನಮ್ಮ, ಸುಮ್ಮನಿರಮ್ಮ. ನೀನ್ ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಮ್ಮ. ಮತ್ತೆ ಲೀಲಾ? ಲೀಲಾ ನನಗೆ ಫ್ರೆಂಡ್ ಮಾತ್ರ ಸರ್. ಶಿ ಇಸ್ ಓನ್ಲಿ ಮೈ ಬೆಸ್ಟ್ ಫ್ರೆಂಡ್. ಅಯ್ಯಯ್ಯೋ 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 ಬ್ರಹ್ಮ ವಿಷ್ಣು ಶಿವಾಯ ದೇ ಹಾಲು ಕುಡಿದ. ಅಮ್ಮ ನೀನ್ ಸುಮ್ಮನಿರಮ್ಮ. ನೀಲಂದು ಇಲ್ಲೇ ಎಲ್ಲೋ ವಾಯ್ಸ್ ಕೇಳಿಸ್ತಾ ಇದೆ. ಅವಳು ಇಲ್ಲೇ ಇದ್ದಾಳೆ. ಅವಳನ್ನೇ ಕರೆದು ನಾವಿಬ್ರು ಫ್ರೆಂಡ್ ಮಾತ್ರ ಅಂತ ಹೇಳಿಸ್ತೀನಿ ನೋಡಿ ಇವಾಗ. ಲೀಲಾ 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 ಹಲೋ ಲೀಲಾ 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 ಲೀಲಾ. ಲೇ ನೀನ್ ಫೋನಲ್ಲಿ ಲವ್ ಮಾಡಿರೋ ಹುಡುಗಿ ಉಳ್ಕಣೋ. ಏನು ಫೋನಲ್ಲಿ ಲವ್ ಮಾಡಿದ್ದು ನಾನು ಇವಳನ್ನ? ಅಪ್ಪ ಇವ್ರಿಗೆ ನಾನು 1000 ರೂಪಾಯಿ ಕರೆನ್ಸಿ ಹಾಕ್ಸಿದ್ದು. ಏನೇ ಇವನೇ ನಿನ್ ಲವರು? ಚಿಚಿ ನನಗೆ ಇಷ್ಟ ಆಗಿಲ್ಲ. ಕಾಯಿ ಇಲ್ದಿರೋ ಬೆಂಡೆಕಾಯಿ ತರ ಇದ್ದಾನೆ. ಪೆಟ್ರೋಮ್ಯಾಕ್ಸ್ ನೀನೇನೆ ಕಾಶ್ಮೀರಿ ಆಪಲ್ ಅನ್ಕೊಂಡ್ಬಿಟ್ಟಿದ್ಯಾ? ಕೃಷ್ಣ ಅವಳೆಲ್ಲ ಆಪಲ್, ನಾನು ಹೆಣ್ಮಕ್ಳ ಮೇಲೆ ಅವಾಜ್ ಆಗ್ತೇನೋ. ಬಡವ ರಾಸ್ಕಲ್. ಬಡವ ರಾಸ್ಕಲ್. ಬಡವ ರಾಸ್ಕಲ್. ಲಾಟಿಗೆ ಮೆಣಸಿನಕಾಯಿ ಹಚ್ಚು. ಬಿಟ್ಟು ಸರ್ ನಿಮ್ದು ಅಮ್ಮ ಹೇಳ್ತೀನಿ. ನಾನು ಹೇಳ್ತೀನಿ ಪ್ರಪಂಚ ಅನ್ಕೊಂಡು ಬದುಕೊಂಡ್ಬಿಡ್ತೀನಿ ಸರ್. ಹೋಗೋ. ನೋಡಮ್ಮ, ನೀನು ಇವನನ್ನ ಲವ್ ಮಾಡಿದ್ಯಾ? ಹೌದು ಸರ್. ಸರ್ ಇಲ್ಲ ಸರ್, ನಾನು ದೇವರನಿಗೆ ಲವ್ ಮಾಡಿಲ್ಲ ಸರ್. ಇವಳಲ್ಲ ಸರ್, ನಾನು ಲವ್ ಮಾಡಿದ್ದಿಲ್ಲ ಸರ್. ಲವ್ ಮಾಡಿದೆ ಕೃಷ್ಣ? ಇಲ್ಲ ಸರ್, ನಾನು ಲವ್ ಮಾಡಿಲ್ಲ ಸರ್. ಲವ್ ಮಾಡಲಿಲ್ಲ ಅಂತ ನಾನು ಬೆಟ್ಟದ ಮೇಲೆ ಬಿದ್ದು ಸಾಯ್ತೀನಿ. ಬೇಡಮ್ಮ ಬೇಡ. ನೋಡಮ್ಮ, ನಿನ್ ಜೀವನಕ್ಕೆ ನಾನು ದಾರಿ ಮಾಡ್ತೀನಿ. ಕೆಳಗಿದ್ ಬಾರಮ್ಮ. ಬಾರಮ್ಮ. ಏನೋ ದೊಡ್ಡವ್ರು ಹೇಳ್ತಿದ್ದೀರಾ. ಅಮ್ಮ ಬೇಡಮ್ಮ, ನನ್ನ ಮಾತು ಕೇಳಮ್ಮ. ಅವಳು ತೆಳ್ಳಿಗಳೋ ಬೆಳ್ಳಿಗರೋ ಕಳ್ಳಗಳೋ ನಮಗ್ ಬೇಕಾಗಿಲ್ಲ ಕಣ. ಪಾಪ ಹುಡುಗಿ ಕಾಯೋಷ್ಟು ಪ್ರೀತಿಸ್ತಾಳೆ. ಮದುವೆ ಮಾಡ್ಕೊಳ್ಳೋ. ನೀನ್ ಹೇಳಿದೆ ತಾನೆ ನಾನು ತೋರಿಸಿದ ಹುಡುಗಿನ ಮದುವೆ ಮಾಡ್ಕೊಳ್ಳೋದು ಅಂತ. ನನಗೆ ಇವಳೇ ಇಷ್ಟ, ಇವಳನ್ನೇ ಮದುವೆ ಮಾಡ್ಕೊಳ್ಳೋ. ಆಯ್ತು ಬಿಡಮ್ಮ, ನೀನ್ ಹೇಳ್ದಂಗೆ ಆಗ್ಲಿ. ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ತಗೋ. ನೋಡ್ರು, ನನ್ನ ಸ್ಟೇಷನ್ ಅಲ್ಲಿ 101ನೇ ಮದುವೆ ಮಾಡಿಸಿದ್ದೀನಿ. ಪ್ರೀತಿ ಮಾಡಕ್ಕೆ ಮನಸ್ಸು ಮುಖ್ಯ ಕಣೋ, ಕಣ್ಣಲ್ಲ. ಮನಸ್ಸು ಮುಖ್ಯ ಕಣೋ, ಕಣ್ಣಲ್ಲ. ಗಡ್ಡಪ್ಪ ರೌಂಡ್ಸ್ಗೆ ಹೋಗಿ ಬ್ರೆಡ್ ತಿನ್ಕೊಂಡು ಬರೋಣ. ಏನು 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 ಹೆಂಗ ಅನ್ನಿಸ್ತು ಕೃಷ್ಣ ಲೀಲಾ? ಈ ರೇಂಜಿಗೆ ಸ್ಪೂಫ್ ಮಾಡೋದ ನೀವು? ಇವ್ ಫಿಲಮ್ ಕತೆನಾ ಇದು? ಇವ್ರು ಹಿಂಗ್ ಕಾಸು ಹಾಕ್ಸ್ತಾರ ಸಿಕ್ಕಿದವ್ರಿಗೆ? ಕೃಷ್ಣ ಲೀಲಾನಲ್ಲಿ ಹೀರೋನಿಗೆ ಕರೆನ್ಸಿ ಹಾಕಿ ತಗಲಾಕೊಳ್ತೀನಿ ನಾನು. ಓಕೆ. ಅದನ್ನ ಪಾಪ ತುಂಬಾ ನೀಟಾಗಿ ಇಟ್ಕೊಂಡು ಸ್ಪೂಫ್ ಮಾಡಿದ್ರು. ನನ್ನ ಸಿನಿಮಾ ನಾನು ಅಷ್ಟು ಎಂಜಾಯ್ ಮಾಡಿದ್ನ ಇಲ್ಲ ಗೊತ್ತಿಲ್ಲ. ಈ ಸ್ಕಿಟ್ನ ಹೈಲಿ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಟು ಆಲ್. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್, ಎನರ್ಜಿ ಆಸಮ್. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಫಸ್ಟಿಗೆ ಈ 06 ಫಿಗರ್ಗಳ ಬಗ್ಗೆ ಏನಾರು ಹೇಳಂಗಿದ್ರೆ ಹೇಳ್ಬಿಡಿ. ಅಯ್ಯೋ, ಅವರಿಬ್ರಿಗೂ ನಾನ್ ಕಂಡ್ರೆ ತುಂಬಾ ಹೊಟ್ಟೆ ಕಿಚ್ಚು ಅನ್ಸುತ್ತೆ. ಬರೀ ನನಗೆ ಬಂದ್ಬಿಟ್ಟು ಇಲ್ಲಿ ಡ್ಯಾಶ್ ಹೊಡಿತಿದ್ದಾರೆ ಅಂತಿದ್ದಾರೆ. ಇಲ್ಲ ಅದು ಸುಮ್ಮನಿರೆ. ಇರ್ಲಿ ಬಿಡು. ನಾನು ನೋಡ್ಕೊಂಡು ನಿಮ್ಗೆ ಹೊಟ್ಟೆಗೆ ಬಿಡಿ. ಹೌದು, ನಿಮ್ಮ ನೋಡಿ ನಿಜವಾಗ್ಲೂ ಹೊಟ್ಟೆ ಉರಿತಿದೆ. ನಾನ್ ಕಿಲಾಡಿ ಕುಟುಂಬದಲ್ಲಿ ಇಲ್ಲ ಅಲ್ಲ ಅಂತ ನಿಜವಾಗ್ಲೂ ಹೊಟ್ಟೆ ಉರಿತಿದೆ. ವಂಡರ್ಫುಲ್ ಆಕ್ಟ್ ಅಂತ ಹೇಳ್ಬೋದು. ನಿಜವಾಗ್ಲೂ ಅದ್ಭುತವಾಗಿತ್ತು. ಸ್ಕ್ರಿಪ್ಟ್ ಯಾವನ್ ಮಾಡ್ದ ಅವನಿಗೂ ನಮ್ಮ ಕಡೆಯಿಂದ ಒಂದು ಚಪ್ಪಾಳೆ. ದಯವಿಟ್ಟು ಗಣಪ ಸರ್ ಮತ್ತೆ ಮಂಜು ಅವ್ರ ವೇದಿಕೆ ಮೇಲೆ ಬರಬೇಕು.
ಒಳ್ಳೇದಾಗಲಿ, ಚೆನ್ನಾಗಿದೆ. ನಿಮ್ಮಿಂದ ಒಳ್ಳೊಳ್ಳೆ ಕಥೆಗಳು ಹುಟ್ಟು ಬರಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಅಜಯ್ ಸರ್, ಬ್ಯೂಟಿಫುಲ್ ಸಾಂಗ್ಗಳು ನಿಮ್ಮ ಸಿನಿಮಾದಲ್ಲಿ, ಬ್ಯೂಟಿಫುಲ್ ಪೇರು. ನಮ್ಮ ಕಿಲಾಡಿ ಕುಟುಂಬ ವೇದಿಕೆಯಲ್ಲಿ ಈ ಬ್ಯೂಟಿಫುಲ್ ಪೇರ್ ಬಂದು ಯಾಕೆ ಬಂದ್ರೆ ಸ್ಟೆಪ್ ಹಾಕ್ಬಾರ್ದು? ಸರ್, ಒಂದು ಸಹಾಯ ಮಾಡ್ಬೇಕು ನೀವು. ಏನು ಹೇಳಿ? ನಮ್ಮ ಕಿಲಾಡಿ ಕುಟುಂಬ ಟೀಮಲ್ಲಿ ಒಂದು ಹುಡುಗ ಇದೆ, 7 ತಿಂಗಳಿಂದ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಫುಲ್ ಟ್ರೈ ಮಾಡಿ ನಮ್ಮ ಕಾಲು ಕೈಯೆಲ್ಲ ಸೋತಬಿಟ್ಟವೆ. ದಯವಿಟ್ಟು ನೀವು ಒಂದೆರಡು ಸ್ಟೆಪ್ ಹೇಳ್ಕೊಡ್ಬೇಕು ಅವನಿಗೆ. ಅಯ್ಯೋ ಖಂಡಿತ ಮೇಡಮ್, ನೀವು ಹೆಲ್ಪ್ ಮಾಡಬೇಕು. ದಯವಿಟ್ಟು ಗೋವಿಂದೇಗೌಡರು ಜಿಜಿ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಕೊರಿಯೋಗ್ರಾಫರ್ ಸರ್ ಇದಲ್ಲ, ಮೋಹನ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಕೊಡಕ್ಕೆ ಅಂತ ಬಂದ್ರು. 2 ದಿನ ಕೋಮದಲ್ಲಿದ್ರು. ಹೇಳ್ಕೊಡಕ್ ಬಂದವ್ರು ಕೋಮದಲ್ಲಿ ಹೋದ. ನಾನು ರೆಡಿ, ಅವ್ರು ರೆಡಿ ಇದಾರೆ ಅಂತಂದ್ರೆ ಆಯ್ತು ಸರ್. ನೀವು ಧೈರ್ಯ ಮಾಡಿದ್ದೀರಿ ಅಂದ್ರೆ ನಾನು ಕಲಿಯಕ್ಕೆ ರೆಡಿ. ಆಯ್ತು, ಧೈರ್ಯಂ ಸಿನಿಮಾದಿಂದ ಬಂದಿರೋದು. ಇಲ್ಲಿ ಬನ್ನಿ, ನನ್ನ ಪಕ್ಕದಲ್ಲಿ ಬನ್ನಿ. ಆಯ್ತು ಕಣ ಸಾಕಣ. ಅದಕ್ಕೇನು ಕಡಿಮೆ ಇಲ್ಲ. ಸಾಕೊಳ್ಳಿ, ಹಾಳಾಗೋಯ್ತಲ್ಲ. ಸಾಕು ಸೌದೋಗ ನೆಲ ಸೌದೋಗುತ್ತೆ. ಅವನು ತಪ್ಪಿದೆ, ಅದನ್ನ ನೀವು ಮಾಡಬೇಕು. ಹೌದಾ? ಓಕೆ. ಅಷ್ಟೇ ತಾನೇ? ಇಟ್ಕೊಳ್ಳಿ ಸರ್. ಈಗ ಗೊತ್ತಾಯ್ತಾ ಯಾಕೆ ಇಬ್ರು ಹುಡುಗಿರೋ ಅವನ್ನ ಬಿಟ್ಬಿಟ್ಟು ಅಂತ? ಈ ಟೈಪ್ ಡ್ಯಾನ್ಸ್ ಮಾಡ್ತಾನಂತೆ ಮನೆಗೆ ಹೋದಾಗ. ಅದೇನು ಹೇಳ್ಕೊಟ್ರು. ಈಗ ಮೇಡಮ್ ಅವರು ಸ್ಟೆಪ್ ಹೇಳ್ಕೊಡ್ಬೇಕು. ಬೆಲಿ ಡ್ಯಾನ್ಸ್ ಹೇಳ್ಕೊಡ್ತೀನಿ. ತುಂಬಾ ಇಷ್ಟ ಅವನಿಗೆ. ಬಟ್ ಅದು ಕಂಡೀಷನ್ ಏನಂತಂದ್ರೆ ಒಂದ್ ಸ್ವಲ್ಪ ನಿಮ್ಮ ಬೆಲಿ ತೋರಿಸ್ಬೇಕು. ವೆರಿ ಗುಡ್ ಸರ್. ಥ್ರಿಲ್ ಆಗೋದ್ವಿ, ಫ್ಯಾನ್ ಆಗೋದ್ವಿ. ಶಾರ್ಟ್ಲಿ ನಿಮ್ಮ ಅಭಿಮಾನಿ ಸಂಘ ಓಪನ್ ಮಾಡ್ತೀವಿ. ಅದರ ಅಧ್ಯಕ್ಷ ನಾನೇ. ಕಂಟಿನ್ಯೂ ಮಾಡಿ. ಸೇಮ್ ಸ್ಟೆಪ್ ಹಾಕೋಬಿಟ್ಟು ಹೋಗ್ಬಿಡಿ. ಆ ಮ್ಯೂಸಿಕ್ ಪ್ಲೇ ಮಾಡ್ಬಿಡಿ. ಸರ್, ಹಾಗೆ ನಮ್ಮ ಧೈರ್ಯಂ ಡೈರೆಕ್ಟ್ರು ಸರ್ ಕೂಡ ಒಂದು ಒಳ್ಳೆ ಡ್ಯಾನ್ಸರ್ ಅಂತ ಕೇಳ್ಪಟ್ವಿ ನಾವು. ಸೂಪರ್, ಖಂಡಿತ ಅದ್ಭುತವಂತ ಡ್ಯಾನ್ಸ್ ನೋಡ್ಲೇಬೇಕು. ಈಗ ಒಬ್ರು ಮೈಕಲ್ ಜಾಕ್ಸನ್ ಬಂದು ಹೋದ್ರಲ್ಲ, ಅವ್ರನ್ನ ಮೀರಿಸ್ತಾರೆ ಡೈರೆಕ್ಟರ್ ಸರ್. ಮಾಡಿಸ್ಲೇಬೇಕು, ತುಂಬಾ ಡ್ಯಾನ್ಸ್ ಮಾಡ್ಲೇಬೇಕು, ತುಂಬಾ ಚೆನ್ನಾಗಿ ಮಾಡಿಸ್ಬೇಕು ಅಂತ ತುಂಬಾ ರಿಹರ್ಸಲ್ ಕೊಟ್ಟಿದ್ದಾರೆ ನನಗೆ. ಇದು ರಿವೆಂಜ್ ತೀರ್ಸ್ಕೊಳಕ್ ಒಳ್ಳೆ ಟೈಮ್. ಓಕೆ, ಮೇಡಮ್ ಹೇಳ್ತಾರೆ ದಯವಿಟ್ಟು ಡೈರೆಕ್ಟರ್ ಸರ್ ವೇದಿಕೆ ಮೇಲೆ ಬಂದ್ಬಿಡ್ಲಿ.
ಏನ್ ಮಾಡೋದು ಸರ್? ಈಗ ಒಂದು ಸಾಂಗ್ ಸ್ಟೆಪ್ ಹಾಕ್ಬಿಡೋಣ ಶಿವ ಸರ್. ಬೇಡ ಸರ್, ಮಾಡಿದ್ರಪ್ಪ. ಹೀರೋ ಹೀರೋಯಿನ್ ಇದಾರೆ, ಡ್ಯಾನ್ಸ್ ಮಾಡಿದ್ರು, ನಗ್ಸಿದ್ರು. ಈಗ ನಾವೇನು ಮಾತಾಡಲ್ಲ, ನಮ್ಮ ಅದಿತಿ ಮೇಡಮ್ ಅವ್ರು ಮಾತಾಡ್ತಾರೆ, ಅವ್ರು ಡ್ಯಾನ್ಸ್ ಮಾಡಿಸ್ಬೇಕು ಅಷ್ಟೇ ನಮಗೆ ಗೊತ್ತಿರೋದು. ಡ್ಯಾನ್ಸ್ ಮಾಡಿಸೋಣ ಸರ್. ಸರ್ ನನ್ಗೆ ಇನ್ನೊಂದು ಸಂತೋಷ ಏನ್ ಗೊತ್ತಾ, ನಿಮ್ ನಿರ್ಮಾಪಕರು ನಮ್ಮ ತಾಲೂಕು ಅವರಂತೆ, ತುರುವೇಕೆರೆ ಅವರಂತೆ. ನಂಗೆ ಅದೊಂದು ಬಹಳ ಖುಷಿ ಆಯ್ತು ನನಗೆ. ಬನ್ನಿ 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 ನಿರ್ಮಾಪಕರೇ. ಅವಾಗಲೇ ಯಾರು ಡ್ಯಾನ್ಸ್ ಮಾಡ್ಬೇಕಾರೆ ಒಬ್ರು ಕೋಮಾದಲ್ಲಿ ಹೋಗಿದ್ರಿ ಅಂತ ಹೇಳ್ತಾ ಇದ್ರು. ಈಗ ಇದ್ ಬದ್ದಾರೆ ಎಲ್ಲರೂ ಕೋಮಾದಲ್ಲಿ ಹೋಗ್ತಾರೆ. ಇಲ್ಲ ಇಲ್ಲ, ನೋಡಿದ್ರೆ ಹೋಗಲ್ಲ ಸರ್, ಡಾಕ್ಟ್ರಲ್ಲೇ ಇದಿರಲ್ಲ. ಬನ್ನಿ. ಓಕೆ, ಬರಲೇ ಮ್ಯೂಸಿಕ್. ಹೇಳ್ಕೊಡಿ ಮೇಡಮ್. ಒಬ್ಬನ ಒಳಗೆ ಒಬ್ಬ ಕಲಾವಿದ ಇದ್ದೇ ಇರ್ತಾನೆ. ಅವನು ಯಾರಾದ್ರೂ ಆಗಿರ್ಲಿ, ಅವನ ಸುಮ್ಮನೆ ಹಂಗೆ ಟಚ್ ಮಾಡಿ ಈಚೆ ಬರ್ತಾನೆ. ನೀವು ಬಂದ್ರಿ ಈಚೆ. ಥ್ಯಾಂಕ್ ಯು, ಸೋ ನೈಸ್, ವಿ ಆಲ್ ಎಂಜಾಯ್. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವಂತ ಸಮಯ ಆಗಿದೆ. ನೋಡ್ತಾ ಇರಿ, ಇದು ಕಿಲಾಡಿ ಕುಟುಂಬ. ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ.